ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಇದು ದಿವ್ಯ ದರ್ಶನ ವ್ಲಾಗಿನ ಪಾರ್ಟ್ 4 ವಿಡಿಯೋ ಆಗಿರುತ್ತೆ. ಸುಶೀಲ್ಧಾಮ್ ಜೈನ್ ಟೆಂಪಲ್ ಆದಮೇಲೆ ನಮಗೆ ಲಂಚಿಗಂತ ನಿಲ್ಲಿಸಿದ್ರು. ಆಲ್ರೆಡಿ ನಿಲ್ಲಿಸುವಷ್ಟರಲ್ಲಿ ಸುಮಾರು 2:30 ಆಗೋಗಿತ್ತು. ಎಲ್ರಿಗೂ ತುಂಬ ಹಸುವಾಗಿತ್ತು, ಬೆಳಗ್ಗೆ ಬೇಗ ಬಂದಿದ್ವಲ್ಲ ಅದಕ್ಕೆ. ಊಟ ಆದ ನಂತರ ಮೊದಲನೇ ದೇವಸ್ಥಾನ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಅಂದರೆ ಶ್ರೀ ಬೇಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಚಿಕ್ಕ ತಿರುಪತಿ ರೋಡಲ್ಲಿ ಬರುತ್ತೆ, ಮುಗಳೂರಲ್ಲಿ. ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು, ಬಟ್ ಅದಾದಮೇಲೆ ಪೂಜಾರಿ ಅವ್ರು ಬಂದು ಓಪನ್ ಮಾಡಿ ನೀಟಾಗಿ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಚಿಕ್ಕ ತಿರುಪತಿಗೆ. ಸುಮಾರು ಜಸ್ಟ್ ಒಂದು 10-15 ನಿಮಿಷ ಆಯ್ತೇನೋ ಅಷ್ಟೇ, ಯಾಕಂದರೆ ಬರೀ 6 ಕಿಲೋಮೀಟರ್ ಇತ್ತು ಮೊದಲನೇ ದೇವಸ್ಥಾನದಿಂದ ಇಲ್ಲಿಗೆ. ಇಲ್ಲಿ ಪಕ್ಕದಲ್ಲಿನೇ ಸಂತೆ ಸಹ ನಡೆಯುತ್ತೆ. ಎಲ್ಲರೂ ನೋಡಿರ್ತೀರ ಅನ್ಕೊತೀನಿ ಈ ದೇವಸ್ಥಾನ. ಇದು ಸ್ವಲ್ಪ ಫೇಮಸ್ ಈ ದೇವಸ್ಥಾನ, ನಾನು ನೋಡಿರೋ ಇದರಲ್ಲಿ ಹೋಗಿದ್ರಲ್ಲಿ. ಸೊ ಇಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಇದಾದ ಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿದ್ದೇನೆ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಇದು ಗುಂಜೂರು ಹತ್ರ ಬರುತ್ತೆ. ಇಲ್ಲಿ ಎಷ್ಟೊಂದು ದೇವಸ್ಥಾನ ಸನ್ನಿಧಿ ಇತ್ತು. ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಈಶ್ವರ, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ, ನವಗ್ರಹ, ಇಷ್ಟೂ ದೇವಸ್ಥಾನಗಳು ಒಂದೇ ಕಡೆ ನೆಲೆಸಿದ್ವು. ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ದೇವಸ್ಥಾನನ. ಇದಾದಮೇಲೆ ಲಾಂಗ್ ಜರ್ನಿ ಆಗಿ ನಾವು ಕೊನೆಯದಾಗಿ ರೀಚ್ ಆಗಿದ್ದೇನೆ ಶ್ರೀ ಜಗನ್ನಾಥ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಎರಡೂ ದೇವಸ್ಥಾನಗಳು ಸಹ ಅಕ್ಕಪಕ್ಕದಲ್ಲೇ ಇದೆ. ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗೋಗಿತ್ತು, ನೈಟ್ ಆಗಿತ್ತು. ಸೊ ಇಲ್ಲಿ ಫಸ್ಟು ನಾವು ಹೋಗಿದ್ದು ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇದು ಪುರಿ ಜಗನ್ನಾಥ್ ಇದೆಯಲ್ಲ, ಅದರದ್ದೇ ರೆಸೆಂಬಲ್ ಮಾಡುತ್ತೆ ಈ ದೇವಸ್ಥಾನ. ಅವತ್ತೇನೋ ಒಂದು ಕಾರ್ಯಕ್ರಮ ಸಹ ಇತ್ತು, ಎಲ್ಲರೂ ಹಾಡು ಭಜನೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಸಾಧ್ಯವಾದರೆ ಹೋಗಿ ಬನ್ನಿ. ಇದು ಆಗ್ರಾ ಫ್ಲೈಓವರ್ ಹತ್ರ ಬರುತ್ತೆ, HSR ಲೇಔಟಲ್ಲಿ. ನಾನು ಮುಂಚೆ HP ಕಂಪನಿಯಲ್ಲಿ ವರ್ಕ್ ಮಾಡುವಾಗ ಇದೇ ಫ್ಲೈಓವರ್ ಮೇಲೆ ಟ್ರಾವೆಲ್ ಮಾಡ್ತಿದ್ದೆ. ನಾನು ನೋಡಿದ್ದೆ ಈ ದೇವಸ್ಥಾನ, ಬಟ್ ಹೋಗೋಕ್ಕೆ ನನಗೆ ಆಗಿರಲಿಲ್ಲ. ಸೊ ಈ ದಿವ್ಯ ದರ್ಶನದಲ್ಲಿ ಇದನ್ನು ಹೋಗಿ ನೋಡಿದ್ದು ತುಂಬಾ ಖುಷಿ ಆಯಿತು. ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ಹೋಗಿ ಬನ್ನಿ. ಸೊ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಇದಾದಮೇಲೆ ಪಕ್ಕದಲ್ಲೇ ಇದ್ದಂತಹ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿರುವಂತಹ ಆಂಜನೇಯ ಸ್ವಾಮಿಯ ವಿಗ್ರಹ 102 ಅಡಿ ಎತ್ತರವಾಗಿದೆ. ತುಂಬ ದೊಡ್ಡದಾಗಿದೆ ವಿಗ್ರಹ ಮಾತ್ರ. ಆದರೆ ನಾವು ಹೋಗಿದ್ದ ದಿನ ತುಂಬಾ ಕ್ರೌಡ್ ಇದ್ದರು. ದೇವಸ್ಥಾನಕ್ಕೆ ಒಳಗಡೆ ಹೋಗಿ ನಾವು ಹೊರಗಡೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದೇ ನೋಡಿ ನಮ್ಮ ಬಸ್ಸು. ಇದಾಗಿತ್ತು ಈ ವ್ಲಾಗ್. ಥ್ಯಾಂಕ್